ಭಾರಿ ಕುತೂಹಲ ಕೆರಳಿಸಿದೆ ಸ್ಪಾಟ್ ನಂಬರ್ 13. ಕ್ಷಣ ಕ್ಷಣಕ್ಕೂ ಕುತೂಹಲ. ಬಟ್ ಮಳೆ ಸುರಿತಾ ಮತ್ತೆ ಡ್ರೋನ್ ಮೌಂಟೆಡ್ ಜಿಪಿಆರ್ ಬಳಕೆಗೆ ಚಿಂತನೆ ನಡೀತಾ ಇದೆ. ಜಿಪಿಆರ್ ತಂತ್ರಜ್ಞರ ಜೊತೆಗೆ ಎಸ್ಪಿ ಜಿತೇಂದ್ರ ದಯಾಂ ಚರ್ಚೆಯನ್ನ ನಡೆಸೋದಕ್ಕೆ ಈಗ ಅದನ್ನ ಬಳಸಬಹುದಾ, ಆ ಡಿವೈಸ್ ಅನ್ನ ತರಿಸಿ ಈಗ ಟೆಸ್ಟ್ ಮಾಡಬಹುದಾ ಅನ್ನುವಂತ ಚರ್ಚೆಗೆ ಎಸ್ಪಿ ಜಿತೇಂದ್ರ ದಯಾಂ ಅವರು ಮುಂದಾಗ್ತಾ ಇದ್ದಾರೆ. ಜಿಪಿಆರ್ ತಂತ್ರಜ್ಞರ ಜೊತೆಗೆ ಆರಂಭದಲ್ಲಿ ಅದನ್ನ ಯೂಸ್ ಮಾಡಿದ್ರು, ಉಪಯೋಗಿಸಿದ್ರು, ಬಟ್ ಯಾವುದೇ ರೀತಿಯಾದಂತಹ ರಿಸಲ್ಟ್ ಬರಲಿಲ್ಲ. ಕಾರಣ ಅದಕ್ಕೆ ಒಂದಿಷ್ಟು ಸೈಂಟಿಫಿಕ್ ರೀಸನ್ಸ್. ಅಲ್ಲಿ ಭೂಮಿ ಮೇಲೆ ಬಹಳಷ್ಟು ತೇವಾಂಶ ಇರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಸಿಗ್ನಲ್ಗಳು ಸಿಗಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ, ಮತ್ತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಅಧಿಕಾರಿಗಳೆಲ್ಲರೂ ಕೂಡ ಅಂದುಕೊಂಡಿದ್ರು ಅಂತ ಕಾಣಿಸುತ್ತೆ. ಈಗ ಒಂದು ಲೆವೆಲ್ ವರೆಗೆ ಈ ಗುಂಡಿಯನ್ನ ತೆಗೆದ ನಂತರದಲ್ಲಿ ಆರಂಭದಲ್ಲಿ ಯಾವ ರೀತಿಯಾಗಿ ಜಿಪಿಆರ್ ಅನ್ನು ಬಳಕೆ ಮಾಡಿದ್ರು, ಒಂದು ಲೆವೆಲ್ಗೆ ತೆಗೆದ ನಂತರದಲ್ಲಿ ಜಿಪಿಆರ್ ಮತ್ತೆ ಬಳಕೆ ಮಾಡಬಹುದು. ಅಕ್ಕಪಕ್ಕದಲ್ಲಿ ಒಂದು 2-3 ಅಡಿ ಏನಾದ್ರೂ ಕೆಳಗಿದ್ರೆ ಅದು ಸಿಗ್ನಲ್ ಚಾನ್ಸಸ್ ಇರುತ್ತೆ, ಸಿಗುವಂತ ಚಾನ್ಸಸ್. ಬಟ್ ಈಗ ಮಳೆ ಬರ್ತಾ ಇರುವಂತ ಕಾರಣವಾಗಿ ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆಗಳಿದೆ ಅಂತ ಅನ್ಸುತ್ತಾ, ಹೇಗೆ? ಖಂಡಿತವಾಗ್ಲೂ ಅರುಣ್, ಯಾಕಂದ್ರೆ ಸುಮಾರು 15 ಅಡಿಯಷ್ಟು ಈಗಾಗಲೇ ಮಣ್ಣನ್ನೇನೋ ತೆಗೆದಿದ್ದಾರೆ ಇವರು. ಮಣ್ಣು ತೆಗೆದ್ರು ಕೂಡ ಅಷ್ಟೇ ಆತ ಹೇಳ್ತಾ ಇರುವಂತೆ ಇನ್ನೂ ಡೀಪ್ ಆಗಿ ಹೋಗ್ಬೇಕು ಅಂತ ಹೇಳ್ತಿದ್ದಾನೆ. ಈ ಕಾರಣಕ್ಕೋಸ್ಕರ ಅಗಿದಂತಹ ಭಾಗದಲ್ಲಿ ತುಂಬಾ ಸಮತಟ್ಟಾಗಿದೆ ಆ ಜಾಗ. ಯಾವುದೇ ರೀತಿಯಾದಂತಹ ಅಡಚಣೆಗಳು ಕೂಡ ಅಷ್ಟೇ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿದ್ರು ಕೂಡ ಅಷ್ಟೇ ಆಗೋದಿಲ್ಲ. ಈ ಕಾರಣಕ್ಕೋಸ್ಕರ ಮತ್ತೆ ಏನಾದ್ರೂ ಜಿಪಿಆರ್ ತಂತ್ರಜ್ಞಾನವನ್ನ ಈಗ ಅಗಿದಂತಹ ಪ್ಲೇಸ್ ನಲ್ಲಿ ಮಾಡುವಂತದ್ದು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಅಷ್ಟೇ ಜಿತೇಂದ್ರ ಕುಮಾರ್ ದಯಾಂ ಅವರು ಬರ್ತಾರೆ. ಯಾಕಂದ್ರೆ ಇನ್ನು ನಾವು ಮತ್ತೆ ಆಗದಂತ ವೇಳೆಯಲ್ಲಿ ಅಲ್ಲಿ ನದಿಗಿರುವಂತಹ ಒಂದು ಅಣೆಕಟ್ಟಿಗೆ ತೊಂದರೆ ಆಗಬಹುದು ಅಥವಾ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಜಿಪಿಆರ್ ತಂತ್ರಜ್ಞಾನವನ್ನು ಮತ್ತೇನಾದ್ರೂ ಬಳಸಬಹುದಾ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ 15 ಅಡಿ ಆಗಿದ್ರೆ ಆತ ಇನ್ನೂ ಕೂಡ ಡೀಪ್ ಆಗಿ ಹೋಗ್ಬೇಕು ಅಂತಿರುವಂತ ಕಾರಣಕ್ಕೋಸ್ಕರ ಇನ್ನೊಂದು 5 ರಿಂದ 10 ಅಡಿ ಇತ್ತು ಅಂತಂದ್ರೆ ಜಿಪಿಆರ್ ತಂತ್ರಜ್ಞಾನದಲ್ಲಿ ಗೊತ್ತಾಗುತ್ತೆ. ಒಂದ್ ವೇಳೆ ಅಲ್ಲಿ ಏನಾದ್ರೂ ಯಾವುದೇ ಹಸ್ತಿ ಇದ್ದಂತಹ ವೇಳೆಯಲ್ಲಿ ಅದನ್ನ ರೆಕಗ್ನೈಸ್ ಮಾಡುತ್ತದು. ಈ ಕಾರಣಕ್ಕೋಸ್ಕರ ಜಿಪಿಆರ್ ತಂತ್ರಜ್ಞಾನವನ್ನು ಕೂಡ ಈಗಾಗಲೇ ಸ್ಥಳಕ್ಕೆ ಕರ್ಸ್ಕೊಂಡಿದ್ದಾರೆ. ಅವರು ಕೂಡ ಈಗಾಗಲೇ ಸ್ಥಳದಲ್ಲಿ ಇದ್ದಾರೆ ಅವರು. ಆದ್ರೆ ಮಳೆ ಜಾಸ್ತಿ ಆಗ್ತಿದೆ. ಮಳೆ ಜಾಸ್ತಿ ಆದಂತ ವೇಳೆಯಲ್ಲಿ ಆ ಜಿಪಿಆರ್ ಯಂತ್ರ ಅನ್ನುವಂಥದ್ದು ವರ್ಕ್ ಆಗೋದಿಲ್ಲ. ಯಾಕಂದ್ರೆ ಅದು ಸಾಕಷ್ಟು ರೀತಿಯ ಸೂಕ್ಷ್ಮವಾಗಿರುವಂತಹ ಒಂದು ಯಂತ್ರ ಆಗಿರುವ ಕಾರಣಕ್ಕೋಸ್ಕರ ಮಳೆಯಲ್ಲಿ ಅದು ವರ್ಕ್ ಆಗೋದಿಲ್ಲ. ಸಿಗ್ನಲ್ಗಳು ಕೂಡ ಅಷ್ಟೇ ಸಿಗೋದಿಲ್ಲ. ಆದ್ರೂ ಕೂಡ ಈಗಾಗಲೇ ಜಿಪಿಆರ್ ತಂತ್ರಜ್ಞಾನವನ್ನ ಘಟನಾ ಸ್ಥಳಕ್ಕೆ ಎಸ್ಪಿ ಅವರು ಬರೋದಕ್ಕೆ ಹೇಳಿದ್ರು. ಅದರಂತೆ ಈಗಾಗಲೇ ಘಟನಾ ಸ್ಥಳದಲ್ಲಿ ಅವರು ಕೂಡ ಇದ್ದಾರೆ. ಅವ್ರು ಅವ್ರದೇ ಆದಂತ ಒಂದಷ್ಟು ಅಫಿಕ್ಸ್ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಯಾಕಂದ್ರೆ 15 ಅಡಿ ಅಗರಿದೀವಿ, ಮತ್ತೆ ಇನ್ನೊಂದು 10 ಅಡಿ ಹೋಯ್ತು ಅಂದ್ರೆ ಅಣೆಕಟ್ಟಿಗೂ ಕೂಡ ತೊಂದರೆ ಆಗ್ಬೋದು, ಅಥವಾ ಅಲ್ಲಿ ಬೇರೆ ರೀತಿಯಂತ ಭೌಗೋಳಿಕವಾಗಿ ಒಂದಷ್ಟು ಸಮಸ್ಯೆಗಳಾಗಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ 15 ಅಡಿ ಅಗದಿದ್ದಾದಂತಹ ಬಳಿಕ ಅಲ್ಲಿ ನಾವು ಜಿಪಿಆರ್ ಯಂತ್ರವನ್ನ ಇಟ್ರೆ ಅಲ್ಲಿ ಇನ್ನೂ ಕೆಳಗಡೆ ಏನಾದ್ರು ಒಂದು 15 ಅಡಿಯಲ್ಲಿ ಏನಾದ್ರೂ ಯಾವುದೇ ರೀತಿಯಾದಂತಹ ಒಂದು ಅಸ್ಥಿ ಆಗಿರ್ಬೋದು, ಮೂಳೆಗಳಾಗಿರ್ಬೋದು ಇದ್ರೆ ಅದನ್ನ ಈಸಿಯಾಗಿ ರೆಕಗ್ನೈಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಕೂಡ ಇರಲ್ಲ. ತುಂಬಾ ಸಮತಟ್ಟಾಗಿರುವಂತಹ ಪ್ರದೇಶ ಕೂಡ ಆಗಿರುತ್ತೆ. ಯಾವುದೇ ಅಡ್ಡಿ ಇರೋದಿಲ್ಲ ಅನ್ನುವಂಥ ಒಂದು ತೀರ್ಮಾನದಿಂದಾಗಿ ಈ ರೀತಿಯಾದಂತ ಒಂದು ಕೆಲಸಕ್ಕೆ ಈಗಾಗಲೇ SITಯ SP ಮುಂದಾಗಿರುವಂತದ್ದು. ಅದೇ ಕಾರಣಕ್ಕೋಸ್ಕರ ಜಿಪಿಆರ್ ತಂತ್ರಜ್ಞಾನವನ್ನು, ಯಾಕಂದ್ರೆ ಮಧ್ಯಾಹ್ನದ ವೇಳೆಗೆ ಅವರು ಕಂಪ್ಲೀಟ್ ಆಗಿ ಪರಿಶೀಲನೆ ಆದಂತ ಬಳಿಕ ಅದನ್ನ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ರು. SIT ಕಚೇರಿಯಲ್ಲಿದ್ರು. ಈಗ ಮತ್ತೆ ಆತ ದೂರುದಾರ ಇನ್ನೂ ಹಗಿಬೇಕು ಅಂತಿರುವಂತ ಒಂದು ಕಾರಣಕ್ಕೋಸ್ಕರ ಈಗ ಮತ್ತೆ ಅವ್ರನ್ನ ವಾಪಸ್ ಕರ್ಸ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಶುರುವಾದಂತಹ ಸಂದರ್ಭದಲ್ಲಿ ದೂರುದಾರ ಹೇಳಿರುವಂತದ್ದು 10 ರಿಂದ 15 ಫೀಟ್ ಆಗಿದ್ರೆ ಸಾಕು ಸಿಗುತ್ತೆ ಅಂತ ಹೇಳಿದ್ದ. ಈಗ ಆಲ್ಮೋಸ್ಟ್ 15 ಫೀಟ್ ಆಗಿದ್ದಾರೆ. ಇನ್ನೂ ಆತ ಡಿಮ್ಯಾಂಡ್ ಮಾಡ್ತಾ ಇರುವಂತ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ JCB ಮುಖಾಂತರ ಇನ್ನೂ ಕೂಡ ಡೀಪ್ ಆಗೋದ್ರೆ ಭೌಗೋಳಿಕವಾಗಿ ಬೇರೆ ರೀತಿಯಂತ ಸಮಸ್ಯೆಗಳಾಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯಂತ ತೀರ್ಮಾನಕ್ಕೆ ಸದ್ಯಕ್ಕೆ SITಯ SP ಬಂದಿರುವಂತದ್ದು. ಯಾಕಂದ್ರೆ ಆತ ಮತ್ತೆ ಅಗಿಬೇಕಂದಾಗ SITಯ ಮುಖ್ಯಸ್ಥರಿಗೆ ಫೋನ್ ಮಾಡ್ತಾರೆ. SIT ಮುಖ್ಯಸ್ಥರು ಹೇಳ್ತಾರೆ, ಇಲ್ಲ ನೀವು ಭೌಗೋಳಿಕವಾಗಿ ಸಮಸ್ಯೆ ಆಗುವಂತದ್ದು ಬೇಡ, ಪಕ್ಕದಲ್ಲಿ ಒಂದು ಅಣೆಕಟ್ಟಿಗೂ ಸಮಸ್ಯೆ ಆಗುವಂತದ್ದು ಬೇಡ. ಆ ಕಾರಣಕ್ಕೋಸ್ಕರ ಆತ ಹೇಳಿದಂತೆ 15 ಫೀಟ್ ಆಗಿರಿ. ಅದಾದಂತ ಬಳಿಕ ಜಿಪಿಆರ್ ತಂತ್ರದ ಮುಖಾಂತರವಾಗಿ ಮತ್ತೆ ಅಲ್ಲಿ ಪರಿಶೀಲನಾ ಕಾರ್ಯವನ್ನ ಮಾಡಿ ಒಂದ್ ವೇಳೆ ಅದಕ್ಕಿಂತ ಡೀಪ್ ಆಗಿ ಏನಾದ್ರು ಇತ್ತು ಅಂದಂತ ವೇಳೆಯಲ್ಲಿ ಅಲ್ಲಿ ಅದನ್ನ ಪತ್ತೆ ಆಗುತ್ತೆ. ಒಂದ್ ವೇಳೆ ಇದೆ ಅನ್ನುವಂಥದ್ದು ಕನ್ಫರ್ಮೇಶನ್ ಸಿಕ್ಕಂತ ವೇಳೆಯಲ್ಲಿ ಎಷ್ಟೇ ಅಡಿ ಆಗಿರ್ಬೋದು ಅಗಿರಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದು. ಸದ್ಯಕ್ಕೆ GPS ತಂತ್ರಜ್ಞಾನವನ್ನು ಕೂಡ ಈಗಾಗಲೇ ಕರ್ಸ್ಕೊಂಡಿದ್ದಾರೆ. ಈಗ ಮಳೆ ಕಡಿಮೆ ಆದಂತ ಬಳಿಕ ಬಹುತೇಕ ಅಲ್ಲಿ ಜಿಪಿಆರ್ ತಂತ್ರಜ್ಞಾನದ ಮೂಲಕವಾಗಿ ಪತ್ತೆ ಕಾರ್ಯ ಮುಂದುವರೆಯುವಂತ ಸಾಧ್ಯತೆಗಳಿದೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಡೀಟೇಲ್ಸ್ಗೆ.